ಟ್ರೈನ್ ನಂಬರ್ 16206 ಅಂದ್ರೆ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗುವಂಥ ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಒಳಗೆ ನಮ್ದು ಇವತ್ತು ಜರ್ನಿ ಐತ್ರಿ. ಭಾಳ ದಿನದಿಂದ ನಮ್ಮ ಕಮೆಂಟ್ ಒಳಗೆ ಒಬ್ರು ಬ್ರದರ್ ತಾಳಗುಪ್ಪ ಸೈಡ್ ಬನ್ನಿ ಅಂತ ಕಂಟಿನ್ಯೂ ಕಮೆಂಟ್ ಹಾಕಿದ್ರೆ, ಸೊ ಅದಕ್ಕೆ ನಮ್ಮ ಜರ್ನಿ ಐತ್ರಿ ಇವತ್ತು ತಾಳಗುಪ್ಪ ಸೈಡ್. ಬರೀನ ಇವತ್ತಿನ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ. ನಮಸ್ಕಾರ, ನಮ್ಮ ಮಂದಿಗೆ ನನ್ನ ಕಡೆಯಿಂದ ನನ್ನ ಮತ್ತೊಂದು ಸ್ಪೆಷಲ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ನಾ ಆಗಿದ್ದೇನೆ ಮೈಸೂರು ಜಂಕ್ಷನ್ ಒಳಗೆ ನೋಡತ್ತೀರಿ ನೀವು. ಸೊ ಮೈಸೂರು ಜಂಕ್ಷನ್ ಹೆಂಗೆ ಬಂದೆ ಅಂತಂದ್ರೆ ಹಿಂದಿನ ವಿಡಿಯೋ ನೋಡಿರ್ತೀರಿ ನೀವು. ಒಡೆಯರ್ ಎಕ್ಸ್ಪ್ರೆಸ್ ತೊಗೊಂಡು ನಾನು ಮೈಸೂರು ಜಂಕ್ಷನ್ ಬಂದಿದ್ದೆ. ಸೊ ಬರೀಗ ಟೈಮ್ 5:30 ಆಗೈತಿ, 6 ಗಂಟೆಗೆ ನಮ್ಮ ಟ್ರೈನ್ ಐತಿ. ಆಲ್ರೆಡಿ ಪ್ಲಾಟ್ಫಾರ್ಮ್ ನಂಬರ್ 6 ಒಳಗೆ ನಮ್ಮ ಟ್ರೈನ್ ರೆಡಿ ಐತಿ. ಹಾಗಾಗಿ ಬಾಕಿ ಡೀಟೇಲ್ಸ್ನ ಒಳಗೆ ಹೋಗಿ ಕೊಡ್ತೇನೆ ನಿಮ್ಗೆ. ಬರೀ ಒಳಗೆ ಹೋಗೋಣಂತ. ಇನ್ನು ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗಕ್ಕೆ ಟ್ರೈನ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ 3 ಟ್ರೈನ್ ಸಿಗ್ತಾವ್ರಿ. 3 ಡೈಲಿ ರನ್ನಿಂಗ್ ಟ್ರೈನ್. ಒಂದು ನಾವು ಟ್ರಾವೆಲ್ ಮಾಡತ್ತಲ್ರಿ ಈ ಟ್ರೈನ್ ಅಂದ್ರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್. ಇದು ಬೆಳಿಗ್ಗೆ 6 ಗಂಟೆಗೆ ಬಿಟ್ಟು ಮೈಸೂರನ್ನ ಬಿಟ್ಟು ತಾಳಗುಪ್ಪಕ್ಕೆ 1:25 ಅಂದ್ರೆ ತಾಳಗುಪ್ಪಕ್ಕೆ ಹೋಗ್ಬಿಡುತ್ತೆ. ಇದು ಬಿಟ್ಟರೆ ಇನ್ನೊಂದು ಕುವೆಂಪು ಎಕ್ಸ್ಪ್ರೆಸ್ ಬರುತ್ತೆ ರೀ. ಅದು 2 ಗಂಟೆಗೆ ಮೈಸೂರನ್ನ ಬಿಟ್ಟು ರಾತ್ರಿ 11 ಗಂಟೆಗೆ ತಾಳಗುಪ್ಪಕ್ಕೆ ಹೋಗುತ್ತೆ. ಅದನ್ನ ಬಿಟ್ಟು ಇನ್ನೂ ಒಂದು ಐತ್ರಿ, ಅದು ನೈಟ್. ಅದು 7:00 ಮೈಸೂರನ್ನ ಬಿಟ್ಟು ನಾಳೆ ಬೆಳಿಗ್ಗೆ ಅಂದ್ರೆ ಮರೆದಿನ ಬೆಳಿಗ್ಗೆ 7:15 ತಾಳಗುಪ್ಪಕ್ಕೆ ಹೋಗುತ್ತೆ. ಅದು ಓವರ್ ನೈಟ್ ಟ್ರೈನ್. ನನ್ನ ಪ್ರಕಾರ ಓವರ್ ನೈಟ್ ಬೆಸ್ಟ್ ಟ್ರೈನ್ ರೀ. ಯಾಕಂದ್ರೆ ಈಗ ನೋಡ್ರಿ, ನಾರ್ಮಲ್ ಆಗಿ ತಾಳಗುಪ್ಪ ಸೈಡ್ ಹೋಗಾರ, ತಾಳಗುಪ್ಪ ಅಂದ್ರೆ ನಿಮ್ಗೆ ಗೊತ್ತಿರುವಾಗ ಜೋಗ್ ಫಾಲ್ಸಿಗೆ ನಿಯರೆಸ್ಟ್ ಇರೋ ರೈಲ್ವೆ ಸ್ಟೇಷನ್ ರೀ. ಸೊ ಹಾಗಾಗಿ ಅಂದ್ರೆ ನಾರ್ಮಲ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗಾರ, ಅಲ್ಲಿ ಟೂರಿಸಂ ಪರ್ಪಸ್ ಹೋಗಾರ ಅಲ್ರಿ, ಅವರೆಲ್ಲ ಹೆಂಗ್ ಮಾಡ್ತಾರಂದ್ರೆ ಡೇ ಟೈಮ್ ಒಳಗೆ ಹೋಗಿ ಡೇ ವೇಸ್ಟ್ ಮಾಡ್ಕೊಳಕ್ಕೆ ಇಷ್ಟಪಡಲ್ರಿ. ಸೊ ಹಾಗಾಗಿ ಅವ್ರು ನೈಟ್ ಜರ್ನಿನ ಪ್ರಿಫರ್ ಮಾಡ್ತಾರೆ. ಸೊ ಹಾಗಾಗಿ ಓವರ್ ನೈಟ್ ಟ್ರೈನ್ ಭಾಳ ಮಂದಿ ಚೂಸ್ ಮಾಡ್ಕೊಂತಾರೆ ನನ್ನ ಪ್ರಕಾರ. ಸೊ ಇದು 3 ಟೈಮಿಗೆ 3 ಟ್ರೈನ್ ಅದಾವ್ರಿ, ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ. ಇನ್ನು ಹೇಳ್ಬೇಕಂದ್ರೆ ಇವೆರಡು ಅಂದ್ರೆ ಇಂಟರ್ಸಿಟಿ ಮತ್ತು ಕುವೆಂಪು ಎಕ್ಸ್ಪ್ರೆಸ್ ಒಂದು ರೂಟ್ ಮೇಲೆ ಹೋಗ್ತಾವ್ರಿ. ಅಂದ್ರೆ ಹಾಸನ, ಅರಸೀಕೆರೆ, ಬೀರೂರ್ಗೆ ಹೋಗಿ ಡೈವರ್ಟ್ ಆಗ್ಬಿಡ್ತಾವ. ಬಿಟ್ರೆ ಅದು ಇನ್ನೊಂದು ಹೇಳಿದ್ನಲ್ರಿ ನೈಟ್ ಟ್ರೈನ್, ನಿಮ್ಗೆ ಆ ಟ್ರೈನ್ ಬೆಸ್ಟ್ ರೀ. ಯಾಕಂದ್ರೆ ಅದು ಸೊ ನಾರ್ಮಲ್ ಈ ರೂಟ್ ಮ್ಯಾಗ ಹೋಗಲ್ಲ. ಅದು ಮೈಸೂರು ಬಿಟ್ಟ ತಕ್ಷಣ ಅದು ಹೋಗತ್ರಿ ಹಿಂಗೆ ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಕೆಂಗೇರಿ ಅಂತಂದು ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಂದ ಮತ್ತೆ ಯಶವಂತಪುರ, ತುಮಕೂರು, ಅರಸೀಕೆರೆ, ಬೀರೂರ್ ಮ್ಯಾಗ ಅದು ಡೈವರ್ಟ್ ಆಗತ್ತೆ. ಸೊ ಹಾಗಾಗಿ ಅದು ಬೆಸ್ಟ್ ಟ್ರೈನ್ ರೀ. ಯಾಕಂದ್ರೆ ನಿಮಗೆ ಬೆಂಗಳೂರಾಗಿಂದ 2 ಟ್ರೈನ್ ಸಿಗ್ತಾವ್ರಿ ನಿಮ್ಗೆ. ಒಂದು 3 ಗಂಟೆಗೆ ಬಿಟ್ಟು ರಾತ್ರಿ 9:30, 10 ಗಂಟೆಗೆ ಅದು ಹೋಗ್ಬಿಡುತ್ತೆ. ಸೊ ಇನ್ನೊಂದು ಟ್ರೈನ್ ಮೈಸೂರಿಂದನೇ ಬಿಡುತ್ತೆ ರೀ. ಅದು ಅಂದ್ರೆ ನೈಟ್ ಅದು ನಿಮ್ಗೆ 11 ಗಂಟೆ ಏನೋ ಸಿಗುತ್ತೆ. ಅದು ಸೊ ಅದು ಬೆಸ್ಟ್ ಟ್ರೈನ್ ರೀ. ಯಾಕಂದ್ರೆ ಅಲ್ಲಿಯವರೆಗೆ ಓವರ್ ನೈಟ್ ಸಿಗುತ್ತೆ. ಸೊ ಏನು ಹೇಳ್ಬೇಕಂದ್ರೆ ಮೈಸೂರಿಂದ ಬೆಂಗಳೂರು ನಡಕ್ಕೆ ಯಾವ್ಯಾವ ಊರು ಬರ್ತಾವಲ್ರಿ, ಆಲ್ಮೋಸ್ಟ್ ಎಲ್ಲ ಕಡೆನೂ ಸ್ಟಾಪ್ ಆಯ್ತದ. ಸೊ ಅವ್ರಿಗೆ ಎಲ್ಲ ಊರಿಗೂ ಬೆಸ್ಟ್ ಕನೆಕ್ಟಿವಿಟಿ ಟ್ರೈನ್ ರೀ. ಯಾಕಂದ್ರೆ ಅದ ಒಂದೇ ಟ್ರೈನ್ ಡೈರೆಕ್ಟ್ ಆಗಿ ತಾಳಗುಪ್ಪ ಕನೆಕ್ಟ್ ಮಾಡೋದು. ಸೊ ಹಂಗಾಗಿ ಅದು ಬೆಸ್ಟ್ ಟ್ರೈನ್ ರೀ. ಇನ್ನು ಮೈಸೂರಿಂದ ಆತ್ರಿ ಓವರ್ ನೈಟ್, ಬೆಂಗಳೂರು ಸೈಡಿಂದನೂ ಅದ ಓವರ್ ನೈಟ್ ಸಿಗ್ತೀರಿ. ಇನ್ನು ಹುಬ್ಬಳ್ಳಿ ಸೈಡಿಂದ ಮಾತಾಡ್ಬೇಕಂತಂದ್ರೆ ಹುಬ್ಬಳ್ಳಿಯಿಂದ ತಾಳಗುಪ್ಪಕ್ಕೆ ಡೈರೆಕ್ಟ್ ಯಾವ ಟ್ರೈನು ಇಲ್ರಿ ನಿಮ್ಗೆ ಗೊತ್ತಿರುವಂಗೆ. ಸೊ ಅವ್ರು ಹೆಂಗೆ ಮಾಡ್ಬೋದು ಅಂತಂದ್ರೆ ನೈಟ್ ಆ ಕಡೆಯಿಂದ ಬರುವಂಥ ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್ ಅಥವಾ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ತೊಗೊಂಡು ಬೀರೂರಿಗೆ ಇಳ್ಕೋಬೇಕ್ರಿ. ಬೀರೂರಿಗೆ ಇಳ್ಕೊಂಡು ಇದು ನಮ್ದು ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ 2 ಗಂಟೆಗೆ 3 ನಿಮಿಷಕ್ಕೆ ಬೀರೂರಿಗೆ ಬರುತ್ತೆ. ಸೊ ಅಲ್ಲಿಂದ ಅವ್ರು ಆ ಟ್ರೈನ್ನ ಬೋರ್ಡ್ ಮಾಡೋದು ಅಂದ್ರೆ ಕನೆಕ್ಟಿಂಗ್ ಟ್ರೈನ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಹಂಗಾಗಿ ಮೈಸೂರು ತಾಳಗುಪ್ಪ ಓವರ್ ನೈಟ್ ಐತಲ್ರಿ ಎಕ್ಸ್ಪ್ರೆಸ್, ಅದ ಭಾರಿ ಬೆಸ್ಟ್ ಅದ, ಭಾರಿ ಬೆಸ್ಟ್ ಟ್ರೈನ್ ರೀ. ಸೊ ನಂದು ಅದ್ರೊಳಗೆ ಜರ್ನಿ ಮಾಡ್ಬೇಕಂತಿತ್ತು ರೀ. ಬಟ್ ಈಗ ಏನಾಗ್ಬಿಡ್ತು ಗೊತ್ತನ್ರಿ, ಮೈಸೂರಿಂದ ಬೆಂಗಳೂರು ಮಟನೂ ಕವರ್ ಮಾಡಿ, ನಾನು ಬೆಂಗಳೂರಿಂದ ಬೀರೂರು ಮಟನೂ ಕವರ್ ಮಾಡಿಬಿಟ್ಟೆ ನಾನು. ಸೊ ಹಂಗಾಗಿ ಸೇಮ್ ಜರ್ನಿನ ಆಗಿಬಿಡುತ್ತೆ ರೀ. ಮತ್ತೆ ಸೊ ಫುಲ್ ನೈಟ್ ಒಳಗೆ ಆಗಿಬಿಡುತ್ತಲ್ರಿ, ಲೊಕೇಶನ್ಸ್ ಎಲ್ಲ ಕರೆಕ್ಟಾಗಿ ಕವರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಇಂಟರ್ಸಿಟಿ ಚೂಸ್ ಮಾಡ್ಕೊಂಡೆ. ಬರೀ ಈಗ 6 ಗಂಟೆಗೆ ಇಲ್ಲಿಂದ ಡಿಪಾರ್ಚರ್ ಟೈಮ್ ಐತಿ, ನೋಡೋಣ ಅಂತ. ಇನ್ನೂ 9 ನಿಮಿಷ ಟೈಮ್ ಐತ್ರಿ ಡಿಪಾರ್ಚರಿಗೆ. ಅಷ್ಟರೊಳಗೆ ಲೋಕೋಮೋಟಿವ್ ನೋಡ್ಕೊಂಡು ಬಂದ್ಬಿಡೋಣ್ರಿ ಯಾವ್ದಾಯ್ತು ಅಂತಂದ್ರೆ. ನಮ್ಮ ಟ್ರೈನ್ ಲೀಡ್ ಮಾಡತ್ತಿರಿ ಇವತ್ತು KGM ಮತ್ತು WDP 4D 40388. ಸೊ ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಮುಂದಲ್ಲಿ ಡೀಸೆಲ್ ರೂಟ ಆಗುತ್ತಲ್ರಿ, ಹಾಗಾಗಿ ಕರೆಕ್ಟ್ ಡಾಟ್ ಆನ್ ಟೈಮಿಗೆ ಡಿಪಾರ್ಟ್ ಆದ್ರೆ ನಾವು ಮೈಸೂರು ಜಂಕ್ಷನಿಂದ. ಮೈಸೂರಿಗೆ ಜಂಕ್ಷನ್ ಯಾಕಂತಾರ ಅಂತಂದ್ರೆ ಇಲ್ಲಿಂದ ಒಂದು ಚಾಮರಾಜನಗರ ಕಡೆ ಬ್ರಾಂಚ್ ಲೈನ್ ಹೋಗೈತ್ರಿ, ಒಂದು ಬೆಂಗಳೂರು ಕಡೆ ಹೋಗೈತಿ, ಇನ್ನೊಂದು ಹಾಸನ ಸೈಡ್ ಹೋಗೈತಿ. ಬರೇನ ಅರ್ಲಿ ಮಾರ್ನಿಂಗ್ ಸೀನ್ ತಾಳಗುಪ್ಪ ಲೈನ್ ಮಸ್ತ್. ಇನ್ನೊಂದು ಜರ್ನಿ ನಮ್ದು ಶುರುವಾತ, ಎಂಜಾಯ್ ಮಾಡ್ಕೊಂತ ಹೋಗೋಣಂತ. ಒಂದೇ ಭಾರತ್ ಜೊತೆ ಪ್ಯಾರಲಲ್ ರೇಸ್ ನೋಡ್ರಿ ನಮ್ಗೆ, ಮೈಸೂರಿಂದ ಚೆನ್ನಾಗಿ ಹೋಗುವಂಥ ಒಂದೇ ಭಾರತ್ ಜೊತೆ. ಸೊ ನಮ್ಮ ಹೊಟ್ಟೆ ಕೊಡ್ದಾ ಬಿಡ್ತೀರಿ ಅದ ಇಳಕ್ಕೆ. ಅದು ಎಂಟು ಕೋಚಿಂದ ಅಷ್ಟೇ ರೀ, 7 ಚೇರ್ ಕಾರ, 1 ಎಕ್ಸಿಕ್ಯೂಟಿವ್ ಕಾರ.
ಶಬಾಷ್, ಫುಲ್ ಎಕ್ಸಿಲೇಷನ್ ತೊಗೊಂಡ್ಬಿಡ್ತಾರಿಪ್ಪ ಅದು. ಫುಲ್ ಸ್ಮೂತಾಗಿ ಬೆಳೆಗಳನ್ನ ಸ್ಕಿಪ್ ಮಾಡತ್ತೀವ್ರಿ ನಾವು. ಫುಲ್ ಫ್ರೆಶ್ LHP ಕೋಚ್ ರೆಡಿ ಐತೆ ನೋಡ್ರಿ. ಇಲ್ಲಿ ಯಾವ ರೂಟಿಗೆ ಅಲಾಟ್ ಆಗೋದು ಗೊತ್ತಿಲ್ಲ. ಇದು 2024 ಮೇಡ್. ನೋಡ್ರಿ ಸತ್ಯಮಟ್ಟಿ ಕೋಚ್ ಒಳಗೆ ಯಾರಂದ್ರೆ ಯಾರು ಇಲ್ರಿ. ನಂದು D1 ಕೋಚ್, ನಾನು ಬಂದು ಇಲ್ಲಿ ಬೇರೆ ಕಡೆ ಕುಂತೇನ್ರಿ. ಅದ ಫುಲ್ ರಶ್ ಐತ್ರಿ. D ಟ್ರೈನ್ ಒಳಗೆ D1 ಕೋಚ್ ಫುಲ್ ರಶ್ ಐತಿ. ಸೊ ಇದು ನೋಡ್ರಿ ಫುಲ್ ಖಾಲಿ ಐತಿ. ಆರಾಮ್ ಬಂದು ಇಲ್ಲಿ ಕುಂದ್ಬಿಟ್ಟೇನ್ರಿ ನಾನು. KRS ಡ್ಯಾಮಿಂದ ವಾಟರ್ ನೋಡ್ರಿ, ಅದು ಫುಲ್ಲು ಫಾಗ್ ಬಿದ್ಬಿಡದ್ರಿ. ಮುಂದೆ ನೋಡ್ರಿ ಏನು ಕಾಣತ್ತಿಲ್ಲ. ಸೊ ಇನ್ನೂ ಬೆಳಕು ಆಗಿಲ್ಲ. ಕಂಪ್ಲೀಟ್ KRS ಡ್ಯಾಮ್ ವಾಟರ್ ಇದೆ. ಕೃಷ್ಣರಾಜಸಾಗರ ಡ್ಯಾಮ್ ಕ್ರಾಸ್ ಮಾಡ್ಕೊಂಡು, ಅಂದ್ರೆ KRS ಡ್ಯಾಮ್ ಕ್ರಾಸ್ ಮಾಡ್ಕೊಂಡು ನಾವು ಎಂಟ್ರಿ ಆಗ್ಯವ್ರಿ ಈಗ ಕೃಷ್ಣರಾಜ ನಗರಕ್ಕೆ. ಸೊ ನೋಡತ್ತೇನೆ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಕಾಣತ್ ನೋಡ್ರಿ. ಸೊ ಇಲ್ಲಿ ನಿಮ್ಗೆ ಒಂದ್ ನಿಮಿಷ ಸ್ಟಾಪ್ ಅಷ್ಟೇ ಸಿಗುತ್ತೆ ರೀ. ಸಿಗ್ನಲ್ ಆತ ಡಿಪಾರ್ಟ್ ಆಗೋಣ. ಫುಲ್ ಎಕ್ಸಿಲರೇಷನ್ ರೀ. ಏಯ್ಟಿ ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಮಾತ್ರಿಗೆ ಹೊಳೆ ನರಸಿಂಹಪುರ ರೈಲ್ವೆ ಸ್ಟೇಷನಿಗೆ 7:23 ಬರುತ್ತೆ. 7:25 ಇಲ್ಲಿಂದ ಹೊರಟು ಬಿಡುತ್ತೆ. ಅಂದ್ರೆ ನಿಮ್ಗೆ 2 ನಿಮಿಷ ಅಷ್ಟೇ ಸ್ಟಾಪ್ ಈ ಟ್ರೈನಿಗೆ ಇಲ್ಲಿ ಸಿಗುತ್ತೆ. ಇಲ್ಲೇ ನೋಡ್ರಿ ಹೆವಿ ಜನ ಇದ್ದಿದ್ದ. ಸೊ ಆಲ್ಮೋಸ್ಟ್ ನಮ್ಮ ಟ್ರೈನ್ ಫುಲ್ ಅಂದ್ರೆ ಫುಲ್ ಖಾಲಿನೇ ಇತ್ತು. ಆಗಲ್ಲಿ ತೋರಿಸಿ ನಿಮ್ಗೆ ಇಲ್ಲೇ ಭಾಳ ಜನ ಬೋರ್ಡ್ ಮಾಡಿದ್ರು. ಬರ್ರಿ ನಾ ಹೋಗೋಣ ಅಷ್ಟ. ಈ ಕಡೆ ನೋಡ್ರಿ ಲೊಕೇಶನ್ ಅಷ್ಟು ಮಸ್ತ್ ಐತಿ. ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗುವಂಥ ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಈಗ ಎಂಟರ್ ಆಗಿದ್ರಿ ಹಾಸನ್ ಜಂಕ್ಷನಿಗೆ. ಹಾಸನಿಗೆ ಜಂಕ್ಷನ್ ಯಾಕಂತಾರೆ ಅಂದ್ರೆ ಇಲ್ಲಿಂದ ನಮಗೆ 4 ಲೈನ್ ಸಿಗ್ತಾವ್ರಿ. ಒಂದು ಲೈನ್ ನಾವು ಬಂದಿಲ್ರಿ ಮೈಸೂರು ಸೈಡಿಂದ, ಇನ್ನೊಂದು ನಾವು ಹೊಂಟೇವಿ ಅರಸೀಕೆರೆ ಸೈಡ್. ಇನ್ನೊಂದು ಲೈನ್ ಬರುತ್ತೆ ರೀ ಬೆಂಗಳೂರು ಸೈಡಿಂದ, ಅಂದ್ರೆ ಚಿಕ್ಕಬಳ್ಳಾಪುರ ಜಂಕ್ಷನ್ ಸೈಡಿಂದ ಬರುತ್ತಲ್ರಿ ಆ ಲೈನ್. ಇನ್ನೊಂದು ಸುಬ್ರಹ್ಮಣ್ಯ ಸಕಲೇಶ್ಪುರ ಮ್ಯಾಗ ಮಂಗಳೂರು ಕಡೆ ಹೋಗೈತೆ ರೀ. ಸೊ ಇಲ್ಲಿ ನೋಡತ್ತೇನೆ ಹಾಸನ್ ಜಂಕ್ಷನ್ ಭಾಳ ಜನ ಇಲ್ಲಿಂದ ಬೋರ್ಡ್ ಮಾಡಿದ್ರೆ. ಸೊ ಹೇಳ್ಬೇಕಂದ್ರೆ ಇದನ್ನ ಭಾಳ ಜನ ಲೋಕಲ್ ಮೆಮೊ ಟ್ರೈನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಬೆಸ್ಟ್ ಟೈಮ್ ಐತಲ್ರಿ. ಅಂದ್ರೆ 10 ಗಂಟೆ ಮಟ್ಟ ಆಫೀಸ್ ಟೈಮಿಂಗ್ ಬಂದ್ಬಿಡತ್ತೆ ನಿಮ್ಗೆ. ಕೆಲ್ಸಕ್ಕೆ ಹೋಗಾರ ಆಫೀಸ್ಗೆ ಹೋಗಾರ ಆಲ್ಮೋಸ್ಟ್ ಇದನ್ನ ಬೋರ್ಡ್ ಮಾಡೋ. ಅಂದ್ರೆ ಈಗ ನೋಡ್ರಿ ಹೊಳೆ ನರಸಿಂಹಪುರದಾಗ ಹತ್ತಿದ್ರೆ ಹಾಸನಕ್ಕೆ ಬಂದು ಇಳ್ಬಿಟ್ರು. ಹಾಸನದಾಗ ಹತ್ತಾರ ನೆಕ್ಸ್ಟ್ ಅರಸೀಕೆರೆಗೆ ಇಳಿತಾರೆ. ಅರಸೀಕೆರೆ ಹತ್ತಾರ ಕಡೂರು ಬೀರೂರು ಒಳಗೆ ಇಳ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಲೋಕಲ್ ಟ್ರೈನ್ ಟೈಪ್ ಭಾಳ ಜನ ಇದನ್ನ ಯೂಸ್ ಮಾಡ್ಕೊತಾರೆ. ಸೊ ಹೊಳೆ ನರಸಿಂಹಪುರದಾಗ ಹತ್ತಿದ್ರಿ ಸ್ವಲ್ಪ ಜನ, ಹತ್ತಿದ್ರೆ ಟ್ರೈನಿಗೆ ಹತ್ತಿ ನಾಷ್ಟ ಇಷ್ಟ ಮಾಡ್ಕೊಂಡು ಇಲ್ಲಿ ಬಂದು ಇಳ್ಕೊಂಡ್ಬಿಟ್ರೆ. ಸೊ ಇಷ್ಟ ಮಸ್ತ್ ನಿಮ್ಗೆ ಕನೆಕ್ಟಿವಿಟಿ ಸಿಕ್ಬಿಡತ್ರಿ ಇದು ಕೆಲಸಕ್ಕೆ ಮತ್ತು ಆಫೀಸ್ಗೆ ಸ್ಟೂಡೆಂಟ್ಸಿಗೆ ಎಲ್ಲರಿಗೆ.
ಸೊ ಆ ಲೈನ್ ಹೋಗುತ್ತೆ ರೀ ಚಿಕ್ಕಬಳ್ಳಾಪುರ ಜಂಕ್ಷನ್ ಕಡೆ, ಅಂದ್ರೆ ಬೆಂಗಳೂರು ಕಡೆ. ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಈಗ ಮಾತ್ರಿ ಅರಸೀಕೆರೆ ಜಂಕ್ಷನ್ಗೆ 8 ನಿಮಿಷ ಡಿಲೇ ಜೊತೆಗೆ. ಇನ್ನು ಹೇಳ್ಬೇಕಂತಂದ್ರೆ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್ ರೀ, ಒಂದು ನಾವು ಹಾಸನ್ ಸೈಡಿಂದ ಬಂದು ಕುಡ್ಕೊಂಡು ಅದಕ್ಕೆ ಜಂಕ್ಷನ್ ಅಂತಾರೆ. ಸೊ ಇನ್ನು ನಮ್ಮ ಟ್ರೈನಿಂದ ರೂಟ್ ಬಗ್ಗೆ ನೋಡೋದಾದ್ರೆ ಮೈಸೂರು ಬಿಟ್ಟ ತಕ್ಷಣ ಇದು ಬರುತ್ತೆ ರೀ ಕೃಷ್ಣರಾಜನಗರ, ಹೊಳೆನರಸೀಪುರ, ಹಾಸನ, ಅರಸೀಕೆರೆ, ಕಡೂರು ಮ್ಯಾಗ ಬೀರೂರು ಹೋಗುತ್ತೆ. ಬೀರೂರು ಜಂಕ್ಷನಿಂದ ನಾವು ಲೆಫ್ಟಿಗೆ ಡೈವರ್ಟ್ ಆಗಿ ನಾವು ಹೋಗ್ತೇವೆ ರೀ. ತರೀಕೆರೆ ಮ್ಯಾಗ ಭದ್ರಾವತಿ, ಭದ್ರಾವತಿಯಿಂದ ಶಿವಮೊಗ್ಗ ಟೌನು, ಶಿವಮೊಗ್ಗ ಟೌನಿಂದ ಕುಂಸಿ, ಅರಸಾಳು, ಅನಂತಪುರ ಮ್ಯಾಗ ಸಾಗರಕ್ಕೆ ಹೋಗ್ತೇವೆ ರೀ. ಸಾಗರದಿಂದ ನಮ್ದು ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಸ್ಟಾಪ್ ಆದಂಥ ತಾಳಗುಪ್ಪಕ್ಕೆ ಹೋಗ್ತೇವೆ ರೀ. ಟೋಟಲ್ ಇದೆ 373 ಕಿಲೋಮೀಟರ್ಸ್ ನಡಕ್ಕೆ 13 ಸ್ಟಾಪ್ಸ್ ನಮಗೆ ನೋಡಕ್ಕೆ ಸಿಗ್ತಾವೆ. ಸೊ ಕರೆಕ್ಟ್ ನಾಷ್ಟ ಟೈಮ್ ಆಗೈತೆ ಈಗ. ಅರಸೀಕೆರೆ ಫೇಮಸ್ ಐತಿ ತಟ್ಟೆ ಇಡ್ಲಿಗೆ. ಸೊ ಬರೀ ಈಗ ತೊಗೊಂಡು ಸಿಗ್ತಾನೆ ನಿಮಗೆ. ನೆಕ್ಸ್ಟ್ ಈಗ ನಾವು ಹೇಳ್ಬೇಕಂತಂದ್ರೆ ಆಲ್ಮೋಸ್ಟ್ ಒಂದು 45 ಕಿಲೋಮೀಟರ್ಸ್ ನಾವೀಗ ಹುಬ್ಬಳ್ಳಿ ಬೆಂಗಳೂರು ಮೇನ್ ಲೈನ್ ಒಳಗೆ ಇರ್ತೀವಿ ಅಂದ್ರೆ ಬೀರೂರು ಮಠ. ಸೊ ನಮ್ದು 110 ಆ್ಯಕ್ಷನ್ ನಮಗೆ ನೋಡಕ್ಕೆ ಸಿಗುತ್ತೆ. ಸೊ ಈ ಕಡೆ ಐತ್ರಿ ಪುದುಚೇರಿ ದಾದರ ಚಾಲುಕ್ಯ ಎಕ್ಸ್ಪ್ರೆಸ್. ಆಲ್ಮೋಸ್ಟ್ ಒಂದು 36 ಮಿನಿಟ್ಸ್ ಡಿಲೇ ಆಗಿ ಡಿಪಾರ್ಟ್ ಆಗತ್ತೆ ನಾವು ಅರಸೀಕೆರೆ ಜಂಕ್ಷನಿಂದ. ಇನ್ನು ತಟ್ಟೆ ಇಡ್ಲಿದ ಟೇಸ್ಟ್ ಹೇಳ್ಬೇಕಂದ್ರೆ ಟೇಸ್ಟ್ ಮಾತ್ರ ಮಸ್ತ್ ಐತ್ರಿ. ವಡ ಸ್ವಲ್ಪ ಸರಿ ಇದ್ದಿದ್ದಿಲ್ಲ ಅಂದರೆ ಕ್ರಿಸ್ಪಿ ಇದ್ದಿದ್ದಿಲ್ಲ ರೀ, ಆರಿತ್ತು. ಸೊ ಇಡ್ಲಿ ಮಾತ್ರ ಮಸ್ತ್ ಐತ್ರಿ. ಈ ರೂಟ್ ಒಳಗೆ ಟ್ರಾವೆಲ್ ಮಾಡತ್ರಿ ಅಂದ್ರೆ ನೀವು ಒಂದ್ಸಲ ಆದ್ರೆ ಟ್ರೈ ಮಾಡಿರಿ. ಇನ್ನು ಈ ಟ್ರೈನ್ ಒಳಗೆ ಟ್ರಾವೆಲ್ ಮಾಡತ್ರಿ ಅಂದ್ರೆ ಕರೆಕ್ಟ್ ನಾಷ್ಟ ಟೈಮಿಗೆ ಬಂದ್ಬಿಡ್ತೀರಿ ಅರಸೀಕೆರೆ. ಬೆಂಗಳೂರು ಎಕ್ಸ್ಪ್ರೆಸ್ ಯಶವಂತಪುರ ಎಕ್ಸ್ಪ್ರೆಸ್. ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್. ನಮ್ಮ ಟ್ರೈನ್ ಮಾತ್ರಿಗೆ ಬೀರೂರು ಜಂಕ್ಷನ್ ಯಾಕಂತಾರೆ ಅಂದ್ರೆ ಬೆಂಗಳೂರು ಹುಬ್ಬಳ್ಳಿ ಮೇನ್ ಲೈನ್ ಬಿಟ್ಟು ಇಲ್ಲಿಂದ ಒಂದು ಲೈನ್ ತಾಳಗುಪ್ಪ ಸೈಡ್ ಹೋಗೈತೆ ರೀ, ಬ್ರಾಂಚ್ ಲೈನ್. ಹಾಗಾಗಿ ಜಂಕ್ಷನ್ ಅಂತಾರೆ. ಇನ್ನು ಹೇಳ್ಬೇಕಂತಂದ್ರೆ ಹುಬ್ಬಳ್ಳಿ ಸೈಡಿಂದ ನೀವೇನರ ಶಿವಮೊಗ್ಗ ಸಾಗರ ತಾಳಗುಪ್ಪ ಸೈಡ್ ಹೋಗ್ಬೇಕಂತಂದ್ರೆ ಹುಬ್ಬಳ್ಳಿಯಿಂದ ಬೀರೂರಿಗೆ ಬರ್ರಿ. ಬೀರೂರಿಂದ ನಿಮ್ಗೆ ಡೈಲಿ 4 ಟ್ರೈನ್ ಸಿಗ್ತಾವೆ, ಡೈಲಿ ಟ್ರೈನ್ 4. ಸೊ ಅದನ್ನು ನೀವು ಬೋರ್ಡ್ ಮಾಡ್ಕೊಂಡ್ರೆ ಕನೆಕ್ಟಿಂಗ್ ಟ್ರೈನ್ ತೊಗೊಂಡು ನೀವು ಹೋಗ್ಬೋದು ರೀ ಶಿವಮೊಗ್ಗ, ಸಾಗರ, ತಾಳಗುಪ್ಪ ಸೈಡ್. ಸೊ ಇಲ್ಲಿ ನಮ್ಮ ಟ್ರೈನಿಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಆಯ್ತು ರೀ. ಸೊ ಇದೇನು ಹೋಗ್ತೀರಿ ಹುಬ್ಬಳ್ಳಿ ಸೈಡ್, ನಾವೀಗ ತಾಳಗುಪ್ಪ ಲೈನ್ ತೊಗೊಂಡ್ವಿ. ನಮ್ಮ ಟ್ರೈನ್ ಮಾತ್ರ ಈಗ ತರೀಕೆರೆ ರೈಲ್ವೆ ಸ್ಟೇಷನ್ ನೋಡ್ರಿ, ಎಷ್ಟು ಮಸ್ತ್ ಐತೆ ನೋಡ್ರಿ. ಫುಲ್ ಗಿಡ ಎಲ್ಲ ಸ್ಟೇಷನ್ ಒಳಗೆ ಅದಾವು. ಈ ಸೈಡ್ ನೋಡ್ರಿ ಎಷ್ಟು ಮಸ್ತ್ ಕಾಣುತ್ತೆ ಫುಲ್.
ಡಿಪಾರ್ಟ್ ಆದ್ರೆ ನಾವು ತರೀಕೆರೆ ರೈಲ್ವೆ ಸ್ಟೇಷನ್ ಮಾತ್ರ ಮಸ್ತ್ ಐತೆ ನೋಡ್ರಿ. ಸೊ ಇಲ್ಲೂ ನಿಮಗೆ 1 ನಿಮಿಷ ಅಷ್ಟೇ ಸ್ಟಾಪ್ ಸಿಗತ್ತೆ ರೀ ಈ ಟ್ರೈನಿಗೆ. ಮೈಸೂರು ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದತ್ತರಿಗೆ ಭದ್ರಾವತಿ ರೈಲ್ವೆ ಸ್ಟೇಷನಿಗೆ. ಸೊ ಇಲ್ಲಿ ಭಾಳ ಜನ ಡಿಪೋಡ್ ಆಗ್ತಾರೆ ನೋಡತ್ತೀರಿ ನೀವು. ಸೊ ಇಲ್ಲಿ ಬರೋ ಟೈಮಿಂಗ್ ಇತ್ತು 10:28, ಇಲ್ಲಿಂದ ಬಿಡೋ ಟೈಮಿಂಗ್ 10:30, ಅಂದರೆ 2 ನಿಮಿಷ ಅಷ್ಟೇ ಸ್ಟಾಪ್ ನಿಮ್ಗೆ ಭದ್ರಾವತಿ ಒಳಗೆ ಸಿಗುತ್ತೆ. ಇನ್ನು ನಮ್ದು ಟ್ರೈನ್ದ ಕಂಪೋಸಿಷನ್ ಬಗ್ಗೆ ಮಾತಾಡೋದಾದ್ರೆ 11 ನಿಮ್ಗೆ ಜನರಲ್ ಸಿಗ್ತಾವೆ, 4 ನಿಮ್ಗೆ ಸೆಕೆಂಡ್ ಸೀಟಿಂಗ್ ಸಿಗ್ತಾವೆ, 1 ಅಷ್ಟೇ ನಿಮ್ಗೆ AC ಚೇರ್ ಕಾರ್ ಸಿಗುತ್ತೆ. ಇನ್ನು ಟಿಕೆಟ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಜನರಲ್ಲಿಗೆ ನಿಮಗೆ 130 ರೂಪೀಸ್ ಆಗುತ್ತೆ, ಸೆಕೆಂಡ್ ಸೀಟಿಗೆ 145 ರೂಪೀಸ್ ಆಗುತ್ತೆ, ಇನ್ನು AC ಚೇರ್ ಕಾರಿಗೆ 520 ರೂಪೀಸ್ ಆಗುತ್ತೆ. ಒನ್ 6206 ಅಂದ್ರೆ ಮೈಸೂರಿಂದ ತಾಳಗುಪ್ಪಕ್ಕೆ ಹೋಗುವಂಥ ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಬಂದತ್ತರಿಗೆ ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನಿಗೆ. ಹೇಳ್ಬೇಕಾದ್ರೆ ಶಿವಮೊಗ್ಗ ಒಳಗೆ 3 ರೈಲ್ವೆ ಸ್ಟೇಷನ್ ಬರ್ತಾವ್ರಿ. ಶಿವಮೊಗ್ಗ ಬಿದ್ರೆ ಶಿವಮೊಗ್ಗ ಟೌನ್. ಇದು ನಮ್ಮ ಟ್ರೈನ್ ಶಿವಮೊಗ್ಗ ಟೌನ್ಗೆ ಅಷ್ಟೇ ಸ್ಟಾಪ್ ಐತಿ. ಸೊ ನೋಡತ್ತೀರಿ ಆಲ್ಮೋಸ್ಟ್ ನಮ್ಮ ಟ್ರೈನ್ ಇಲ್ಲಿಗೆ ಖಾಲಿ ಆಯ್ತು ರೀ. ಪೂರಾ ಟ್ರೈನ ಖಾಲಿ ಆಯ್ತು ನೋಡ್ರಿ ನಮ್ದು. ಸೊ ಇನ್ನು ಹೇಳ್ಬೇಕಂದ್ರೆ ಬೀರೂರಿಂದ ತಾಳಗುಪ್ಪ ಮಠ ಬರೋಷ್ಟು ಮೇಜರ್ ಸ್ಟೇಷನ್ ಅಂದ್ರೆ ಇದೇ ಒಂದ ರೀ. ಸೊ ಇಲ್ಲಿ ನಮ್ಗೆ 5 ನಿಮಿಷ ಸ್ಟಾಪ್ ಸಿಗುತ್ತೆ. ಸೊ ಮೈಸೂರಿಂದ ತಾಳಗುಪ್ಪವರೆಗೂ ಯಾವ ಸ್ಟೇಷನ್ಗೂ 1 ನಿಮಿಷ 2 ನಿಮಿಷ ಅಷ್ಟೇ ಸ್ಟಾಪ್ ಅದಾವೆ ರೀ. ಸೊ 5 ನಿಮಿಷ ಸ್ಟಾಪ್ ಇರೋದಂದ್ರೆ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಅಷ್ಟೇ, ಶಿವಮೊಗ್ಗ ಟೌನ್ ರೈಲ್ವೆ ಸ್ಟೇಷನ್ ಅಷ್ಟೇ ನೋಡಿಲ್ಲ. ಕಂಪ್ಲೀಟ್ ಎಲ್ಲರೂ ತಿಳ್ಕೊಂಬಿಟ್ರೆ. ಸಿಗ್ನಲ್ ಆತ್ರಿ ನಮ್ಮ ಟ್ರೈನಿಗೆ, ಬರ್ರಿ ಡಿಪಾರ್ಟ್ ಆಗೋಣ ಅಂತ. ಕಂಟಿನ್ಯೂ ಜರ್ನಿ ಮಾಡಿ ಫೋನ್ ಸ್ಟೋರೇಜ್ ತುಂಬಿಟ್ಟತ್ರಿ. ನೋಡ್ರಿ ಇಲ್ಲ ಫೈಲ್ ಟ್ರಾನ್ಸ್ಫರ್ ಮಾಡ್ಕೊಳತ್ತೀನಿ ಇನ್ನೊಂದು ಫೋನಿಗೆ. 2 ನಿಮಿಷ 29 ಸೆಕೆಂಡಿಂದ ಅಷ್ಟೇ ಸ್ಟೋರೇಜ್ ಉಳತ್ರಿ. ಈಗ ಡಿಪಾರ್ಟ್ ಆದ ನಾವು ಶಿವಮೊಗ್ಗ ಟೌನಿಂದ.
ನಿಮಿಷನೂ ಸ್ಟಾಪ್ ಮಾಡಿಲ್ಲ ರೀ ಇಲ್ಲಿ ಹರಸಾಳ ಒಳಗೆ ಡಿಪಾರ್ಟ್ ಆಗಿಬಿಟ್ಟು ನಾವು. $357 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಮಾತ್ರಿಗೆ ಸಾಗರ ಜಂಬಗಾರ ರೈಲ್ವೆ ಸ್ಟೇಷನ್ ಅಂದ್ರೆ ಸಾಗರ ರೈಲ್ವೆ ಸ್ಟೇಷನಿಗೆ. ಸೊ ಇಲ್ಲಿ 12:34 ಬರುತ್ತೆ, 12:35 ಇಲ್ಲಿಂದ ಹೊರಟ್ಬಿಡುತ್ತೆ. ಸೊ 1 ನಿಮಿಷ ಅಷ್ಟೇ ಸ್ಟಾಪ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇನ್ನು ಹೇಳ್ಬೇಕಂದ್ರೆ ಮೈಸೂರಿಂದ ನಿಮ್ಗೆ ಹೇಳ್ದಂಗೆ ತಾಳಗುಪ್ಪಕ್ಕೆ 3 ಟ್ರೈನ್ ಅದಾವೆ ರೀ. 3 ಟ್ರೈನ್ ಒಳಗೆ ಕಂಪೇರ್ ಮಾಡಿದ್ರೆ ಇದು ಫಾಸ್ಟೆಸ್ಟ್ ಟ್ರೈನ್ ರೀ, ಅಂದ್ರೆ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಫಾಸ್ಟೆಸ್ಟ್ ಟ್ರೈನ್. ಯಾಕಂದ್ರೆ ಇದು 7 ತಾಸು 25 ನಿಮಿಷ ಒಳಗೆ ತಾಳಗುಪ್ಪ ಮುಟ್ಬಿಡುತ್ತೆ. ಅಂದ್ರೆ 7 ತಾಸು 25 ನಿಮಿಷ ಜರ್ನಿ ಟೈಮ್ ಅಷ್ಟೇ ತೊಗೊಳುತ್ತೆ. ಕುವೆಂಪು ಎಕ್ಸ್ಪ್ರೆಸ್ ತೊಗೊಂಡತ್ರಿ 9 ತಾಸು. ಸೊ ಇನ್ನು ಮೈಸೂರು ತಾಳಗುಪ್ಪ ಓವರ್ನೈಟ್ ಎಕ್ಸ್ಪ್ರೆಸ್ ತೊಗೊಂಡತ್ರಿ 11 ತಾಸು 45 ನಿಮಿಷ. ಅಂದ್ರೆ ಅದು ಸುತ್ತೊಡ್ಕೊಂಡು ಬರೋದು ಬಿಡ್ರಿ ಬೆಂಗಳೂರು ಮೇಲೆ. ಸೊ ಹಂಗಾಗಿದೆ ಸದ್ಯಕ್ಕೆ ನಮ್ಗೆ ಫಾಸ್ಟೆಸ್ಟ್ ಟ್ರೈನ್ ಮೈಸೂರಿಂದ ತಾಳಗುಪ್ಪಕ್ಕೆ. ನೋಡ್ರಿ ಇಲ್ಲಿ ಕಂಟಿನ್ಯೂ ಲೊಕೇಶನ್ ನೋಡ್ರಿ ಎಷ್ಟು ಮಸ್ತ್ ಬರಾಗತ್ತೋ. ಫುಲ್ ಅಂದ್ರೆ ಫುಲ್ ಗ್ರೀನರಿ. ಸೊ ಇವಾಗ ಹೆಂಗೆ ಕಾಣತ್ತಂದ್ರೆ ಇನ್ನು ಮಾನ್ಸೂನ್ ಸೀಸನ್ ಒಳಗೆ ಹೆಂಗೆ ಕಾಣ್ಬಾರ್ದು ಇಮ್ಯಾಜಿನ್ ಮಾಡ್ಕೋರಿ. ಆದ್ರೆ ಮಾನ್ಸೂನ್ ಸೀಸನ್ ಒಳಗೆ 1 ರೌಂಡ್ ಬಂದೋಗೋಣಂತ್ರಿ ಇಲ್ಲಿ. ಫುಲ್ ಕನ್ಸ್ಟ್ರಕ್ಷನ್ ಒಳಗೈತೆ ನೋಡ್ರಿ ತಾಳಗುಪ್ಪ ರೈಲ್ವೆ ಸ್ಟೇಷನ್. ಮತ್ತು ಶೆಲ್ಟ್ರಿಂದ ಎಲ್ಲ ಕನ್ಸ್ಟ್ರಕ್ಷನ್ ಮಾಡತ್ತಾರೆ. ಫೈನಲಿ 373 ಕಿಲೋಮೀಟರ್ ಕವರ್ ಮಾಡ್ಕೊಂಡು ನಮ್ಮ ಟ್ರೈನ್ ಮಾತ್ರಿ ಅಂದ್ರೆ ಮೈಸೂರಿಂದ ತಾಳಗುಪ್ಪಕ್ಕೆ ಬರುವಂಥ ತಾಳಗುಪ್ಪ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಮಾತ್ರಿ ಅದರದ್ದು ಲಾಸ್ಟ್ ಸ್ಟಾಪ್ ಅಂತ ತಾಳಗುಪ್ಪ ರೈಲ್ವೆ ಸ್ಟೇಷನಿಗೆ. ಇನ್ನು ಜರ್ನಿ ಬಗ್ಗೆ ನೋಡೋದಾದ್ರೆ ಜರ್ನಿ ಮಾತ್ರ ಭಾಳ ಅಂದ್ರೆ ಭಾಳ ಸ್ಮೂತ್ ಆತ್ರಿ. ಯಾಕಂದ್ರೆ ನೋಡಿದ್ರಿ ನೀವು ಒಟ್ಟು ಸ್ವಲ್ಪ ರಶ್ ಆಗಲೇ ಇಲ್ಲ. ಸೊ ಹಾಗಾಗಿ ಜರ್ನಿ ಭಾಳ ಸ್ಮೂತ್ ಆಯ್ತು. ಇನ್ನು ತಾಳಗುಪ್ಪ ಬಗ್ಗೆ ಹೇಳ್ಬೇಕಂತಂದ್ರೆ ಸದ್ಯಕ್ಕಿದೆ ಟರ್ಮಿನಲ್ ರೈಲ್ವೆ ಸ್ಟೇಷನ್ ರೀ. ಯಾಕಂದ್ರೆ ಇಲ್ಲಿಂದ ಮುಂದೆ ಯಾವ ಲೈನು ಹೋಗಿಲ್ಲ ರೀ. ಎಲ್ಲ ಟ್ರೈನು ಇಲ್ಲಿ ಬಂದು ವಾಪಸ್ ಲೋಕೋ ರಿವರ್ಸಲ್ ಆಗಿ ವಾಪಸ್ ಹೋಗ್ಬೇಕು. ಸೊ ಇನ್ನೂ ಅಂದ್ರೆ ಇಲ್ಲಿಂದ 2 ಲೈನ್ ಆಗ್ಬೇಕಂತಂದು ಭಾಳ ಅಂದ್ರೆ ಭಾಳ ಬೇಡಿಕೆ ಐತ್ರಿ. ಯಾವ ಲೈನ್ ಅಂತಂದ್ರೆ ತಾಳಗುಪ್ಪದಿಂದ ಒಂದು ಹೊನ್ನಾವರ ಮ್ಯಾಗ ಕೊಂಕಣ ರೈಲಿಗೆ ಕನೆಕ್ಟ್ ಮಾಡೋದು, ಇನ್ನೊಂದು ತಾಳಗುಪ್ಪದಿಂದ ಸಿದ್ದಾಪುರ ಸಿರಿಸಿ ಮುಂಡಗೋಡ ತಡಸ ಮ್ಯಾಗ ಹುಬ್ಬಳ್ಳಿ ಕನೆಕ್ಟ್ ಮಾಡೋದು. ಸೊ ಅವೆರಡು ಭಾಳ ಬೇಡಿಕೆನೂ ಐತಿ, ಅದ್ರ ಜೊತೆ ಅಷ್ಟೇ ವಿರೋಧನೂ ಐತ್ರಿ. ಯಾಕಂದ್ರೆ ಈ ಹೊನ್ನಾವರ ಲೈನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ವೆಸ್ಟರ್ನ್ ಘಾಟ್ಸ್ ಒಳಗೆ ಹೋಗ್ಬೇಕಲ್ರಿ. ಸೊ ಹಂಗಾಗಿ ಅಲ್ಲಿ ಭಾಳ ಅಂದ್ರೆ ಭಾಳ ಪರಿಸರಕ್ಕೆ ನಾಶ ಮಾಡ್ದಂಗೆ ಆಗತ್ತೆ, ಅಂದ್ರೆ ಕಾಡಿಗೆ ಭಾಳ ಅಂದ್ರೆ ಡ್ಯಾಮೇಜ್ ಮಾಡ್ದಂಗೆ ಆಗತ್ತೆ ರೀ. ಸೊ ಹಂಗಾಗಿ ಅದು ಆಲ್ಮೋಸ್ಟ್ 99% ಆ ಪ್ರಾಜೆಕ್ಟ್ ಡೌಟ್ ರೀ. ಇನ್ನು ಉಳಿದಿರೋದು ಅಂತಂದ್ರೆ ತಾಳಗುಪ್ಪದಿಂದ ಸಿದ್ದಾಪುರ ಸಿರಿಸಿ ಮುಂಡಗೋಡ
ತಡಸ ಮ್ಯಾಗ ಹುಬ್ಬಳ್ಳಿಗೆ ಅಂತಂದ್ರಿ ಆ ಲೈನ್ ಅದು ಆಲ್ಮೋಸ್ಟ್ 2ನೇ ಸಲ ರೀ ಸರ್ವೆ ಆಗಿ ಬಜೆಟ್ ಆಗಿತ್ತು ರೀ ಒಂದು ಸಲ ಕರೆಕ್ಟಾಗಿ ರೆಸ್ಪಾನ್ಸ್ ಬರಲಿದ್ದಕ್ಕೆ ವಾಪಸ್ ಕ್ಯಾನ್ಸಲ್ ಆಗಿತ್ತದು. ಸೊ ಮತ್ತು ಸರ್ವೆ ಆಗೈತೆ ರೀ, ಎಲ್ಲ ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದತ್ತದು. 3,115 ಕೋಟಿ ರೂಪಾಯಿ ಎಸ್ಟಿಮೇಟ್ ಕಾಸ್ಟ್ ಹೇಳ್ಯಾರಿ ಅದ್ರದ್ದು. ಸೊ ಸದ್ಯ ಮಟ್ಟಿಗೆ ಅದು ಆ ಲೈನ್ ಅಂದ್ರೆ ಆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು. ಸೊ ನೋಡತ್ತೀರಿ ನೀವು ತಾಳಗುಪ್ಪ ರೈಲ್ವೆ ಸ್ಟೇಷನ್ ಸ್ವಲ್ಪ ಇನ್ನೂ ಶೆಲ್ಟ್ರ್ ವ್ಯವಸ್ಥೆ ಮಾಡತ್ತಲ್ಲ ಅಂದ್ರೆ ಕನ್ಸ್ಟ್ರಕ್ಷನ್ ಒಳಗೈತೆ ರೀ. ಸೊ ಇನ್ನು ನೀವೇನರ ಜೋಗ್ ಫಾಲ್ಸ್, ಸಿದ್ದಾಪುರ, ಸಿರ್ಸಿ ಕಡೆ ಬರತ್ತೀರಿ ಅಂದ್ರೆ ಟ್ರೈನ್ ಮುಖಾಂತರ ಅವೆಲ್ಲ ಪ್ಲೇಸಿಗೂ ಬೆಸ್ಟ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂತಂದ್ರೆ ತಾಳಗುಪ್ಪ ರೀ. ತಾಳಗುಪ್ಪಗೆ ಬಂದು ನೀವೆಲ್ಲ ಪ್ಲೇಸಿಗೂ ಹೋಗ್ಬೋದು. ಹೆಂಗಂದ್ರೆ ತಾಳಗುಪ್ಪದಿಂದ ಜೋಗ್ ಫಾಲ್ಸ್ ಆಗುತ್ತೆ ರೀ 14 ಕಿಲೋಮೀಟ್ರ್, ತಾಳಗುಪ್ಪದಿಂದ ಸಿದ್ದಾಪುರ ಆಗುತ್ತೆ ರೀ 17 ಕಿಲೋಮೀಟ್ರ್, ಸಿರ್ಸಿ ಆಗುತ್ತೆ ರೀ 55 ಕಿಲೋಮೀಟ್ರ್. ಸೊ ಹಾಗಾಗಿ ಅವೆಲ್ಲ ಪ್ಲೇಸಿಗೂ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದ್ರೆ ತಾಳಗುಪ್ಪ ರೀ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ್ರಿ. ಸಿಗೋಣಂತ ಮತ್ತೊಂದು ಯಾವ್ದಾರು ಸ್ಪೆಷಲ್ ಜರ್ನಿವರೆಗೂ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಸಿಗೋಣಂತ ಮತ್ತೆ. ಸೊ ಇದು ರೈಲ್ವೆ ಸ್ಟೇಷನ್ ರೀ. ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದ ತಕ್ಷಣ ನೀವು ಮೇನ್ ರೋಡಿಗೆ ಬಂದುಬಿಡ್ತೀರಿ. ಸೊ ಇಲ್ಲಿ ನಿಮ್ಗೆ ಆಟೋ, ಟ್ಯಾಕ್ಸಿ ಎಲ್ಲ ಇಲ್ಲಿಂದ ನಿಮ್ಗೆ ಸಿಗ್ತಾವೆ.